ಸಮಸ್ತ ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕಿನ ಜನತೆಗೆ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ಹೆಸರು ದೇವರಾಜ್ ನಾಗಣ್ಣವರು ಅಂತೇಳಿ, ರಟ್ಟಿಹಳ್ಳಿ ತಾಲೂಕಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು. ಈ ಒಂದು ವಾಹಿನಿಯ ಮೂಲಕ ತಮಗೆ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ವಿಚಾರಗಳು, ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ಕಾರ್ಯಗಳು, ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಈ ಭಾಗದ ಮಾಜಿ ಶಾಸಕರು, ಮಾಜಿ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BC ಪಾಟೀಲ್ ಅವರು ಕಳೆದ 3 ವರ್ಷದ ಅವಧಿಯಲ್ಲಿ ಅವರು ಕೃಷಿ ಸಚಿವರಿದ್ದಾಗ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಇವತ್ತು ರಸ್ತೆಗಳಿರ್ಬೋದು, ಕೆರೆ ತುಂಬಿಸುವ ಯೋಜನೆ ಇರ್ಬೋದು, ನೀರಾವರಿ ಇರ್ಬೋದು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ಬೋದು, ಹಲವಾರು ಕೃಷಿ ಉಪಕರಣಗಳು ಕೊಡೋದ್ರ ಮೂಲಕ ಇರ್ಬೋದು, ತಾಳ್ಪಲ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಇದು ಒಂದು ಹಲವಾರು 10 ಯೋಜನೆಗಳನ್ನು ಇವತ್ತು ಹಿರೇಕೆರೂರು ತಾಲೂಕಿಗೆ ತಂದು ಒಂದು ಮಹತ್ವವಾದ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಿರೇಕೆರೂರು ತಾಲೂಕನ್ನು ಹಾವೇರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಥದಲ್ಲಿ ಹೊಂದಿರತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲುತ್ತೆ ಅಂತಂದರೆ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BC ಪಾಟೀಲ್ ಅವರಿಂದ ತಪ್ಪಾಗಲಿಕ್ಕಿಲ್ಲ. BC ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಬಂದು ಜನರ ಮಧ್ಯೆ ಬಂದು ಮತ್ತೆ ಶಾಸಕರಾಗಿ ಆಯ್ಕೆಯಾಗಿ ನಂತರದ ದಿನಗಳಲ್ಲಿ ಕೃಷಿ ಸಚಿವರಾಗಿ ಕಳೆದ 3 ವರ್ಷದ ಅವಧಿಯಲ್ಲಿ ಹಿರೇಕೆರೂರು ತಾಲೂಕಿಗೆ ಭರಪೂರ ಅನುದಾನವನ್ನು ತಂದು ಇವತ್ತನ್ನ ತಾಲೂಕನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡಿದ್ದಾರೆ. ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಒಂದು IBಗಳ ಕಟ್ಟಡ ಇರ್ಬೋದು, ದ್ವಿಪಥ ರಸ್ತೆ ಇರ್ಬೋದು, ಕೆರೆ ತುಂಬಿಸ ಇವತ್ತು ಪ್ರತಿ ಹಳ್ಳಿಗೂ ವಾಸ್ತವವಾಗಿ, ಯಾಕಂದರೆ ಇವತ್ತು ಅಗ್ರಿಕಲ್ಚರ್ ಬೇಸ್ ಇರತಕ್ಕಂಥ ಹಿರೇಕೆರೂರು ತಾಲೂಕಿಗೆ ಇವತ್ತು ಏನಾದರೂ ಅಭಿವೃದ್ಧಿ ಸಾಧಿಸಬೇಕಂದ್ರೆ ನಮ್ಮ ರೈತರಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರಾವರಿಯ ಮೂಲಕ ಇವತ್ತು ಕೆರೆ ತುಂಬಿಸೋ ಯೋಜನೆ ಇರ್ಬೋದು, ಅಪ್ಪರ್ ತುಂಗಾದಿಂದ ಹಿಡಿದು ಪ್ರತಿ ಗ್ರಾಮದ ಕೆರೆಗಳನ್ನು ಹೂಳೆಚ್ಚುವ ಮೂಲಕ ಗ್ರಾಮದ ಬಹುಕುಡಿ ನೀರು ಯೋಜನೆ ಇರ್ಬೋದು, ಹೀಗೆ 350-400 ಕೋಟಿ ರೂಪಾಯಿಗಳ ಬರೀ ಬಹುಗ್ರಾಮ ಕುಡಿ ನೀರಿಗಾಗಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಇದ್ದಾಗ ತಗೊಂಡು ಬಂದರು. ಈ ಒಂದು ಹಿರೇಕೆರೂರು ಕ್ಷೇತ್ರ ಇವತ್ತು ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರಾದರೂ ಗುರುತಿಸ್ತಾರಂದ್ರೆ ಸನ್ಮಾನ್ಯ ದಿಟ್ಟ ನಾಯಕರಾಗಿರ್ತಕ್ಕಂಥ BC ಪಾಟೀಲ್ ಅವರ ಅಭಿವೃದ್ಧಿಯ ಶ್ರಮ ಮತ್ತು ಅವರ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಈ ಒಂದು ತಾಲೂಕಿಗೆ ಭರಪೂರ ಅನುದಾನ ಕೊಟ್ಟಿದ್ದಲ್ಲದೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಮಾನ್ಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗುವ ಹಂತದಲ್ಲಿದ್ದು ಈಗಾಗಲೇ ಎಲ್ಲ ಜಿಲ್ಲಾಧ್ಯಕ್ಷರು ನೇಮಕ ಆಗಿದೆ. ನಾಳೆ ಈ ಜನಾಕ್ರೋಶ ಯಾತ್ರೆ ಇದೆ, ಅದ್ರ ಸಂಬಂಧ ಸಹಿತ ಇವತ್ತು ರೆಟ್ಟಿಹಳ್ಳಿ ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಒಬ್ಬ ನಾಯಕ ಅಭಿವೃದ್ಧಿಯ ಪಥದಲ್ಲಿ ಇವತ್ತು ಒಂದು ತಾಲೂಕನ್ನು ಮುನ್ನಡೆಸಬೇಕಂದ್ರೆ ಅಧಿಕಾರ ಇಲ್ಲದೇ ಇರಲಿ, ಇವತ್ತು ಯಾರೋ ಬಡವರ ಮನೆಗೆ ಏನಾದರೂ ಕಷ್ಟ ಇದೆ ಅಂತ ಹೆಲ್ಪ್ ಮಾಡೋ ಗುಣ ಆಗಲಿ, ಯಾರೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಅಂದ್ರೆ ಹಣದ ವ್ಯವಸ್ಥೆ ಆಗಲಿ, ಅಥವಾ ಸಣ್ಣ ಪುಟ್ಟ ಏನೇ ಸಹಾಯ ಕೇಳಿ ಹೋದ್ರು, ಮನೆಗೆ ಹೋದ್ರು ಸಹಿತ ಅಧಿಕಾರ ಇಲ್ಲೇ ಇರಲಿ ಸಹಾಯ ಮಾಡುವಂಥ ಮನೋಗುಣವನ್ನು ಸನ್ಮಾನ್ಯ BC ಪಾಟೀಲ್ ಅವರು ಇವತ್ತು ಒಗ್ಗೂಡಿಸಿದ್ದಾರೆ. BC ಪಾಟೀಲ್ ಒಂದು ಹೇಳಬೇಕು ಅಂತಂದ್ರೆ ಏನೇ ಮಾಡಿದ್ರು ಭಾಳ ಪರ್ಫೆಕ್ಟಾಗಿ ಮಾಡ್ತಾರೆ. ಅವರು ಮತ್ತು ಪೊಲೀಸ್ ಅಧಿಕಾರಿ ಆಗಿದ್ರು, ತದನಂತರ ರಾಜೀನಾಮೆ ಕೊಟ್ಟರು, ರಾಜಕೀಯಕ್ಕೆ ಬಂದರು. ಕಳೆದ 13 ವರ್ಷ ಅವರು ಶಾಸಕರಾಗಿದ್ದು ಹಿರೇಕೆರೂರಿಗೆ ಬಂದು ಫಸ್ಟ್ JDS ಇದ್ರು, ಕಾಂಗ್ರೆಸ್ ಇದ್ರು, ಈಗ ಜಸ್ಟ್ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ. ಅವರ ಒಂದು ಕಾರ್ಯ ಸಾಧನೆಗಳು, ಅವರ ಒಂದು ಶ್ರಮ, ಅವರ ಒಂದು ಡೇರಿಂಗನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಯಾಕಂದರೆ ಒಂದು ನಿರ್ಧಾರ ತೊಗೊಂಡ್ರೆ ಹಿಂದೆ ಸರಿದಿರುವಂಥ ಒಬ್ಬ ಮನುಷ್ಯ ಅಂತ ಹೇಳಿದ್ರೆ BC ಪಾಟೀಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಪಕ್ಷಕ್ಕೆ BC ಪಾಟೀಲ್ ಅಂತ ಅವರ ಸಮರ್ಥ ನಾಯಕತ್ವ ಹಿರೇಕೆರೂರು ತಾಲೂಕಿಗೆ ಬೇಕಾಗಿತ್ತು. ಆ ನಾಯಕತ್ವ ಇವತ್ತು ಹಿರೇಕೆರೂರು ತಾಲೂಕಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಇವತ್ತು ಹಾವೇರಿ ಜಿಲ್ಲೆಯಲ್ಲೇ ಬಸವರಾಜ ಬೊಮ್ಮಾಯಿ ಅವರನ್ನ ಹೊರತುಪಡಿಸಿದ್ರೆ BC ಪಾಟೀಲ್ ಅವರು ಒಬ್ಬ ಸದೃಢ ಸಾಮರ್ಥ್ಯ ಇರುವ ನಾಯಕರಾಗಿದ್ದಾರೆ. ಇವತ್ತು ನನ್ನ ಅಭಿಮಾನಿಗಳಿಗೆ, ನನ್ನ ತಾಲೂಕಿನ ಬಂಧುಗಳಿಗೆ ಕೇಳ್ಕೊಳ್ಳೋದೊಂದೇ, ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ವಿಶ್ವದಲ್ಲೇ ಬಹಳ ದೊಡ್ಡ ಪಕ್ಷವಾಗಿ ಹೋಗಿದೆ. ಇದಕ್ಕೆ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರ ಶ್ರಮ ಇದೆ. ಅತಿ ಹೆಚ್ಚು ಇವತ್ತು ಭಾರತೀಯ ಜನತಾ ಪಕ್ಷ ಸದಸ್ಯತ್ವವನ್ನು ಪಡೆದಿರ್ತಕ್ಕಂಥ ಪಕ್ಷ ಅಂದರೆ ಭಾರತೀಯ ಜನತಾ ಪಕ್ಷ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ಇವತ್ತಿನ ನರೇಂದ್ರ ಮೋದಿ ಅವರು, ವಿಶ್ವದಲ್ಲೇ ಇವತ್ತು ನರೇಂದ್ರ ಮೋದಿ ಭಾರತ ದೇಶದ ಅಭಿವೃದ್ಧಿ ದಾಪುಗಾರ ನೋಡಿದ್ರೆ ಇಡೀ ವಿಶ್ವ 5ನೇ ಸ್ಥಾನದಲ್ಲಿದೆ ಆರ್ಥಿಕವಾಗಿ. ಭಾರತ ದೇಶ ಮುಂಬರುವ ದಿನಗಳಲ್ಲಿ ಇವತ್ತು ಇನ್ನೂ 2 ಸ್ಥಾನಗಳನ್ನು ಮಟ್ಟ ದಾಟಿ 3ನೇ ಸ್ಥಾನಕ್ಕೆ ಭಾರತ ದೇಶಕ್ಕೆ ಇವತ್ತು ಬರ್ತದೆ. ನರೇಂದ್ರ ಮೋದಿ ಅವರು ಇವತ್ತು ಭಾರತ ದೇಶದ ಪ್ರಧಾನಿ ಆದಮೇಲೆ ಕಳೆದ 2 ಬಾರಿ ಪ್ರಧಾನಿ ಅವಧಿಯಲ್ಲಿ ಯಾವುದೇ ಒಬ್ಬ ಸಚಿವ ಸಂಪುಟದ ಒಬ್ಬ ಸಚಿವರಿಂದ ಹಿಡಿದು ಒಂದೇ ರೂಪಾಯಿ ಭ್ರಷ್ಟಾಚಾರ ಇರತಕ್ಕಂಥ ಕಳಂಕರಹಿತವಾಗಿ ಆಡಳಿತ ಮಾಡಿರ್ತಕ್ಕಂಥ ನಾಯಕರು ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅವರ ಒಂದು ಸಮರ್ಥ ನಾಯಕತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಹಿತ ಮುಂಬರುವ ದಿನಗಳಲ್ಲಿ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಮುಂಬರದಲ್ಲಿ ಭಾರತೀಯ ಜನತಾ ಪಕ್ಷ ಅಷ್ಟೇ ಸತ್ಯ. ಅದೇ ರೀತಿ ಹಿರೇಕೆರೂರು ತಾಲೂಕಿನಲ್ಲಿ ಸನ್ಮಾನ್ಯ BC ಪಾಟೀಲ್ ಅವರು ನಾಳೆ ಇಲೆಕ್ಷನ್ ನಡೆದ ಸಹಿತ ಒಂದು ಅಭಿವೃದ್ಧಿ ಅಲೆ, ಇವತ್ತು ಈ ಶಾಸಕರ ಒಂದು ವಿರೋಧಿಯಲ್ಲೇ ಇವತ್ತು ಅವ್ರಿದ್ದಾಗಿನ ಕೆಲಸಗಳು ಇವ್ರು ಬಂದ ಮೇಲೆ ಏನಾಗಿದೆ ತುಲನಾತ್ಮಕವಾಗಿ ನೋಡಿದಾಗ ಇವತ್ತು ಏನಾಗಿದೆ ಅಂತಂದ್ರೆ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿ ಒಂದು ಅಭಿವೃದ್ಧಿ ಇಲ್ಲ. ಇವತ್ತು ಮಾಡಿರ್ತಕ್ಕಂಥ ರಸ್ತೆಯಲ್ಲಿ ಇವತ್ತು ಗುಂಡಿಗೆ ಮಣ್ಣು ಹಾಕೋಕೆ ಆಗ್ತಾ ಇಲ್ಲ. ಅವ್ರ ಕಡೆಯಿಂದ ಹೇಳ್ಬೇಕು ಅಂತಂದ್ರೆ ಯಾವೊಂದು ಕೆಲಸಗಳಾಗ್ತಾ ಇಲ್ಲ. ಗ್ಯಾರಂಟಿ ಕೊಡ್ತಾ ಇದೀವಿ. ಗ್ಯಾರಂಟಿ ಕೊಟ್ಟು ಮೊನ್ನೆ ನೋಡಿದ್ರೆ ಬೆಲೆ ಏರಿಕೆ 50 ಸಾಮಾನ್ಯ ದಿನಬಳಕೆ ವಸ್ತುಗಳನ್ನ ಇವತ್ತು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರು. ಒಂದ್ ಕಡೆ ಕೊಡೋದು, ಇನ್ನೊಂದು ಕಡೆ ಕಿತ್ಕೊಳ್ಳೋದಾಗಿದೆ ಕಾಂಗ್ರೆಸ್ ಸರ್ಕಾರ. ಇವತ್ತು ದೇಶದ ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ದಾಪುಗಾಲನ್ನಿಟ್ಟಿಲ್ಲ. ಕಳೆದ 40-50 ವರ್ಷದ 4 ದಶಕಗಳ ಕಾಲ ಇವತ್ತು ರಾಷ್ಟ್ರವನ್ನ ಈ ಕಾಂಗ್ರೆಸ್ ಆಳಿದ್ರು ಸಹಿತ ಏನೂ ಮಾಡೋಕ್ಕಾಗಲಿಲ್ಲ.
ಸನ್ಮಾನ್ಯ ನರೇಂದ್ರ ಮೋದಿ ಅವರ, ಸನ್ಮಾನ್ಯ BS ಯಡಿಯೂರಪ್ಪನವರ ದೂರದೃಷ್ಟಿಯ ಪರವಾಗಿ ಇವತ್ತು ಭಾರತ ದೇಶದಲ್ಲಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ನೆಲೆಯೂರಿದೆ. ಮುಂಬರ್ತಕ್ಕ ದಿನಗಳ ಅಧಿಕಾರ ಪರದಲ್ಲಿ ಯಾವುದೇ ಸಂದೇಹ ಇಲ್ಲ. ಅದೇ ರೀತಿ ನಮ್ಮ ಕಾರ್ಯಕರ್ತರು ಯಾವುದೇ ಎದೆಗುಂದಬೇಕಾಗಿಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಪಕ್ಷದಲ್ಲಿ ಸರ್ವಸಾಮಾನ್ಯ ಒಂದು ಮನೆಯಲ್ಲೇ ಬರ್ತದೆ ಹೋಗ್ತದೆ, ಅದೇ ದೊಡ್ಡ ಮಾತಲ್ಲ. ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಹಿರೇಕೆರೂರು ಹಾಗೂ ರೆಟ್ಟಿಹಳ್ಳಿ ತಾಲೂಕಿನ ಎಲ್ಲ ಜನರಿಗೆ ಕೇಳ್ಕೊಳ್ಳೋದೊಂದೇ, ಈಗಾಗಲೇ ಕೋರ್ಟ್ ಆದೇಶ ಮಾಡಿದೆ, ಸದ್ಯದಲ್ಲೇ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳ ಇಲೆಕ್ಷನ್ಗಳನ್ನು ನಡೆಸಬೇಕು ಅಂತೇಳಿ. ಇನ್ನೇನು ಬರೋ ಒಂದೆರಡು ತಿಂಗಳುಗಳಲ್ಲಿ, ಮುಂಬರ್ತಕ್ಕಂಥ ದಿನಗಳಲ್ಲಿ ತಾಲೂಕಾ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಇಲೆಕ್ಷನ್ಗಳು ಬರ್ತವೆ. ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BC ಪಾಟೀಲ್ ರವರ ನೇತೃತ್ವದಲ್ಲಿ ಇವತ್ತು ಎಲ್ಲ ನಾವು ಒಬ್ಬ ಕಾರ್ಯಕರ್ತ, ಜಾತಿ ಮತ ನೀತಿ ಪಂಥ ಇಲ್ಲದ್ರೆ ಒಬ್ಬ ನಾಯಕ BC ಪಾಟೀಲ್ರು ಸಮರ್ಥ ಇರೋರಿಗೆ ತಾವು ಟಿಕೆಟ್ ಕೊಡ್ತಾರೆ. ಎಲ್ಲ ಕೊಟ್ಟಿರ್ತಕ್ಕಂಥ ತಾವು ಏನು ಟಿಕೆಟ್ ತೆಗೆದುಕೊಂಡಿರ್ತೀವಿ, ಎಲ್ಲರೂ ಒಗ್ಗಟ್ಟಾಗಿ ನಾವೇ ಇವತ್ತು ಅಭ್ಯರ್ಥಿ ಅಂತೇಳಿ ನಮ್ಮ ತಾಲೂಕಿನಿಂದ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿಯ ಅತಿ ಹೆಚ್ಚು ಸ್ಥಾನಗಳನ್ನ ಇವತ್ತು ಕೊಡೋದ್ರ ಮೂಲಕ ಇವತ್ತು ನಾವು ಸ್ಪಷ್ಟ ಸಂದೇಶವನ್ನು ಕೊಡಬೇಕಾಗಿದೆ. ಹಿರೇಕೆರೂರು ತಾಲೂಕು ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಉಳಿತದೆ. ಸನ್ಮಾನ್ಯ BC ಪಾಟೀಲ್ ರವರು ಮುಂಬರ್ತಕ್ಕ ದಿನಗಳಲ್ಲಿ ಶಾಸಕರಾಗ್ತಾರೆ. ಆ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯ ಎಲೆಕ್ಷನ್ಗಳನ್ನ ನಾವು ಗೆಲ್ಲೋದ್ರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋಣ. ಇವತ್ತು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಇವತ್ತು BC ಪಾಟೀಲ್ ಅವರ ನೇತೃತ್ವದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಮತ್ತಷ್ಟು ಅವರ ಕೈ ಬಲಪಡಿಸಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಅವರ ಜೊತೆಗೂಡಿ ನಡೆಯೋಣ ಅಂತ ಹೇಳಿಕೆ ಆದ ಕಾರಣ ನಮ್ಮೆಲ್ಲ ಮುಖಂಡರಿಗೂ, ನಮ್ಮೆಲ್ಲ ಕಾರ್ಯಕರ್ತರಿಗೂ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ಪಕ್ಷ ಇವತ್ತು ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ BC ಪಾಟೀಲ್ ರವರು ಯಾರನ್ನೇ ಅಭ್ಯರ್ಥಿ ಮಾಡಲಿ, ಒಮ್ಮತದಿಂದ ನಾವೆಲ್ಲರೂ ಕೂಡಿಕೊಂಡು ಆ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು. ಎಲ್ಲರಿಗೂ ಒಂದೇ ಸಲಕ್ಕೆ ಎಲ್ಲ ಸ್ಥಾನಮಾನಗಳು, ಎಲ್ಲ ಜವಾಬ್ದಾರಿಗಳು ಸಿಗೋದಿಲ್ಲ. ಹಂತ ಹಂತವಾಗಿ ಪಕ್ಷ ಗುರುತಿಸಿ ಕೊಡ್ತದೆ. ಇವತ್ತು ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಯಾವುದೇ ಅಸಮಾಧಾನ ಸಹಿತ ರಟ್ಟಳ್ಳಿ ಪಟ್ಟಣ ಪಂಚಾಯತಿ ಇರ್ಬೋದು, ಹಿರೇಕೆರೂರು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ರಟ್ಟಳ್ಳಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇರ್ಬೋದು, ಅತಿ ಹೆಚ್ಚಿನ ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷದಿಂದ ಕೊಟ್ಟು ಮುಂಬರ್ತಕ್ಕಂಥ ಇಲೆಕ್ಷನ್ ನಲ್ಲಿ ಮಾನ್ಯ BC ಪಾಟೀಲ್ ರವರ ಕೈ ಬಲಪಡಿಸೋದ್ರ ಮೂಲಕ ಅಂತ ಒಬ್ಬ ನಾಯಕನನ್ನ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ನಾವು ಆದಷ್ಟು ಬೇಗನೆ ನಾವು ಶಾಸಕರನ್ನಾಗಿ ಮಾಡಬೇಕು. ಹಿರೇಕೆರೂರು ತಾಲೂಕಿನ ಮಹಾಜನತೆಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾವೆಲ್ಲರೂ ಒಟ್ಟಾಗಿ ಮುಂಬರ್ತಕ್ಕಂಥ ಎಲ್ಲ ಇಲೆಕ್ಷನ್ಗಳನ್ನ ಗೆಲ್ಲೋಣ. ನಮ್ಮ ನಾಯಕರಾದ BC ಪಾಟೀಲ್ ಅವ್ರನ್ನ ಕೈ ಬಲಪಡಿಸೋಣ ಅಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕ ಕೇಳ್ಕೊಳ್ತೀನಿ ಬಂಧುಗಳೇ.